ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಾದ ಕರ್ತನಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ. ಆತನ ಪ್ರೀತಿ, ಆತನ ದಯೆ, ಆತನ ಕರುಣೆ ಎಷ್ಟೊಂದು ಅಪಾರವಾಗಿದೆ. ಪ್ರಿಯ ದೇವಜನರೇ, ಪ್ರತಿ ದಿನವೂ, ಪ್ರತಿಯೊಂದು ವಾರವನ್ನು, ಒಂದೊಂದು ದಿನದಲ್ಲಿ, ಒಂದೊಂದು ಕ್ಷಣದಲ್ಲಿ ದೇವರ ಆತ್ಮನ ಹಸ್ತದ ನಡೆಸುವಿಕೆ, ದೇವರ ಕೃಪೆ ಎಂಬ ಹಸ್ತ, ಆತನ ಪ್ರೀತಿ, ಆತನ ಕರುಣೆ ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಅಪಾರವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ವಿಶ್ರಾಂತಿಕರವಾದ ದಿನವನ್ನು ಕೂಡ ದೇವರಾದ ಕರ್ತನು ತಿರುಗೊಂದಾವರ್ತು ನನಗೂ ನಿಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಇದು ದೇವರಾದ ಕರ್ತನು ಕೊಟ್ಟಿರುವಂತಹ ಉತ್ತಮವಾದ ಈ ಅವಕಾಶ, ಈ ಕೃಪೆ ಎಂಬ ಈ ಭಾಗ್ಯವನ್ನು ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಒಂದು ಕಾಲ ಬರುತ್ತದೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮವೆಂಬುದಾಗಿ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಮುಂದಿನ ದಿನದಲ್ಲಿ ಸೈತಾನನು ಈ ಲೋಕವನ್ನು ಆವರಿಸಿಕೊಂಡು ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಪರಿಸ್ಥಿತಿಗಳಲ್ಲಿ, ಸಹಿಸಿಕೊಳ್ಳಿಕ್ಕಾಗದಂತ ಸಂಗತಿಗಳಲ್ಲಿ ಜನರನ್ನು ನರಳಾಡಿಸಲಿಕ್ಕಿದ್ದಾನೆ. ಆದರೆ ಪ್ರಿಯ ದೇವ ಜನರೇ, ದೇವರ ಮಕ್ಕಳಾದ ನನ್ನನ್ನಾದರೂ ನಿಮ್ಮನ್ನಾದರೂ ದೇವರ ಕೃಪೆ ಎಂಬ ಹಸ್ತ, ಆ ವಾಕ್ಯ ಯಾವಾಗಲೂ ದೇವರ ಆಲಯವಾಗಿರುವ ಹೃದಯದಲ್ಲಿ ನಾವು ದೇವರ ವಾಕ್ಯವನ್ನು, ದೇವರು ಕೊಟ್ಟಿರುವ ಈ ಅವಕಾಶದಲ್ಲಿ, ದೇವರು ಕೊಟ್ಟಿರುವ ಈ ಕೃಪೆಯಲ್ಲಿ ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯದ ಕ್ಷಾಮದಲ್ಲಿ ಲೋಕ ನರಳಾಡುತ್ತಿರ್ಬೋದು, ಆದರೆ ನಾನು ನೀನು ನರಳಾಡುವಂಥವರಲ್ಲ. ಆ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆ ವಾಕ್ಯದ ಮೂಲಕವಾಗಿ, ಆ ವಾಕ್ಯವೆಂಬಾತನೊಂದಿಗೆ ನಾನು ನೀನು ಜೀವಿಸುವವರಾಗಿರಬೇಕು. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಸೈತಾನನು ಲೋಕದ ಜನರನ್ನು, ಲೋಕದ ಆಶೆ, ಲೋಕದ ವೈಭೋಗ, ಈಗ ಅನೇಕ ಜನರು ನೋಡುವಂತ ವೇಳೆಯಲ್ಲಿ ಸಾಲದ ನೊಗದಲ್ಲಿ ಬಿದ್ದು ತಮ್ಮ ಜೀವಿತವನ್ನು ಎಂಡು ಮಾಡಿಕೊಳ್ತಿದ್ದಾರೆ. ಪ್ರಿಯ ದೇವಜನರೇ, ಈ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾನೊಂದು ಲೋಕದ ರೀತಿಯಲ್ಲಿ ನಡೆದಂತ ಒಂದು ಘಟನೆಯನ್ನು ನಿಮಗೆ ತಿಳಿಯಪಡಿಸ್ತಿದ್ದೇನೆ. ಕಳೆದ ದಿನದಲ್ಲಿ ಒಂದು ಅನ್ಯ ಕುಟುಂಬ, ಗಂಡ ಹೆಂಡತಿ, ಒಂದು 2 ವರ್ಷದ ಮಗು, ಹೆಣ್ಣು ಮಗು ಇದೆ. ಅವರಿಗೆ ಮನೆ ಇದೆ, ಆಸ್ತಿ ಇದೆ, ಎಲ್ಲ ಇದೆ. ಪ್ರಿಯ ದೇವಜನರೇ, ಗಂಡನಿಗೆ ಒಳ್ಳೆ ಕೆಲಸ ಇದೆ, ಹೆಂಡತಿಗೂ ಕೂಡ ಅವಳು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆದರೆ ಅವರಲ್ಲಿ ಯಾವ ರೀತಿಯಾದ ಆ ಸಾಲಗಳು, ಯಾತಕ್ಕೋಸ್ಕರ ಸಾಲ ಮಾಡಿದ್ದಾರೆ, ಯಾರಿಗೋಸ್ಕರ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಪ್ರಿಯರೇ, ಎಲ್ಲ ಸಾಲ 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 ಆಗಿ ಕೊನೆಯದಾಗಿ ಗಂಡ ಹೆಂಡತಿ ಆ 2 ವರ್ಷದ ಮಗುವನ್ನು ಬಿಟ್ಟು ವಿಷವನ್ನು ಸೇವಿಸಿಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ. ಯೌವನ ಪ್ರಾಯದಲ್ಲಿ ಇವತ್ತು ಸೈತಾನ ಮೋಸ ಮಾಡ್ತಿದ್ದಾನೆ. ಪ್ರಿಯರೇ, ದೇವರು ಕೊಟ್ಟಿರೋ ಒಂದು ಉತ್ತಮವಾದ ಜೀವಿತವನ್ನು ಸೈತಾನನು ಕದ್ದುಕೊಳ್ತಿದ್ದಾನೆ. ಇವತ್ತು ಲೋಕದಲ್ಲಿ ಇದೇ ಸಂಗತಿಗಳು ನಡೀತಿದೆ. ಎಷ್ಟೋ ಯೌವನಸ್ಥ ಮಕ್ಕಳು ಇವತ್ತು ತಮ್ಮ ಜೀವಿತವನ್ನು ಸೈತಾನನ ಹಸ್ತಕ್ಕೆ ಕೊಟ್ಟು ನಾಶನದ ಜೀವಿತದಲ್ಲಿ ಜೀವಿಸ್ತಿದ್ದಾರೆ. ಇವತ್ತು ಎಷ್ಟೋ ಕುಟುಂಬ, ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ಕೂಗ್ತಿದ್ದಾರೆ, ಅಯ್ಯೋ ನನ್ನ ಮಗನು, ಅಯ್ಯೋ ನನ್ನ ಮಗಳು ಎಂಬುದಾಗಿ. ಆದರೆ ಪ್ರಿಯ ದೇವಜನರೇ, ನಿಮ್ಮ ಜೀವಿತ ಮುಗಿದು ಹೋಗಲಿಲ್ಲ. ಒಂದು ವೇಳೆ ಅಂಥ ಸ್ಥಿತಿಗತಿಯಲ್ಲಿ ಇರುವಂತ ನೀವು ಯಾರೇ ಆಗಿದ್ದರು, ದೇವರು 2 ಹಸ್ತಗಳನ್ನು ಚಾಚಿ ತಿರುಗೊಂದು ಒಳ್ಳೆ ಕೃಪೆ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮ ವೈಯಕ್ತಿಕ ಜೀವಿತವನ್ನು, ನಿಮ್ಮ ಕುಟುಂಬ ಜೀವಿತವನ್ನು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಿ. ಈ ವಾಕ್ಯವನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಿ. ಪ್ರಿಯರೇ,
ದೇವರಾದ ಕರ್ತನು ಕೊಟ್ಟಿರುವಂತೆ ಅವಕಾಶವನ್ನು ದೇವರ ಆತ್ಮನಲ್ಲಿ ಇದನ್ನು ಉಪಯೋಗಿಸಿ. ಇವತ್ತು ವಾಕ್ಯ ಕೇಳಲಿಕ್ಕೆ ಯಾರಿಗೂ ಸಮಯ ಇಲ್ಲ. ಬಿಸಿ 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 ಬಿಸಿ. ಪ್ರಿಯ ದೇವ ಜನರೇ, ದೇವರ ಹೃದಯ ನಿಮ್ಮ ವಿಷಯದಲ್ಲಿ ಎಷ್ಟೊಂದು ನೊಂದುಕೊಳ್ತಿರ್ಬೋದು. ಆದರೆ ಒಂದು ಸತ್ಯ, ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಮೊದಲ ಪ್ರಾಧಾನ್ಯತೆಯನ್ನು ನೀವು ಕೊಡ್ತೀರಾ, ಬೆಟ್ಟದೋಪಾದಿಯಲ್ಲಿ ಇರುವಂಥ ಕಷ್ಟಗಳು ಮೇಣದ ರೀತಿಯಲ್ಲಿ ಕರಗಿ ಹೋಗ್ತದೆ. ದೇವರಾದ ಕರ್ತನಿಗೆ ಮೊದಲ ಸ್ಥಾನವನ್ನು ನಿಮ್ಮ ಜೀವಿತದಲ್ಲಿ ಕೊಡ್ತೀರಾ. ಫಸ್ಟ್ ಪ್ರಯಾರಿಟಿಯನ್ನು ದೇವರಾದ ಕರ್ತನಿಗೆ ನೀವು ಕೊಡ್ತೀರಾ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ನಿಮ್ಮ ಜೀವಿತವನ್ನು ದೇವರಾದ ಕರ್ತನು ತನ್ನ ಹಸ್ತದ ಮೂಲಕ ರೂಪಿಸಿ, ಸೈತಾನನು ನಿಮ್ಮ ಕುಟುಂಬವನ್ನು ಒಡೆಯುತ್ತಿರುವಂತಹ ಸಂಗತಿಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ, ತನ್ನ ಕೃಪೆಯ ಉಳ್ಳ ಹಸ್ತದ ಮೂಲಕ ನಿಮ್ಮ ಕುಟುಂಬ ಜೀವಿತವನ್ನು ಕಟ್ಟುತ್ತಾನೆ, ನಿಮ್ಮ ವೈಯಕ್ತಿಕ ಜೀವಿತವನ್ನು ಕಟ್ಟುತ್ತಾನೆ. ಒಂದು ವೇಳೆ ಸಾಲದ ಬಂಧನದಲ್ಲಿದ್ದೀರಾ, ಅದರಿಂದ ಹೊರಗೆ ತರಲಿಕ್ಕೆ ದೇವರ ಹಸ್ತ ನಿಮ್ಮೊಂದಿಗೆ ಇದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ ಎಂಬುದಾಗಿ. ಈ ಲೋಕದಲ್ಲಿ ಸೈತಾನನು ಲೋಕದ ಎಲ್ಲ ಆಶೆ ಪಾಶೆಗಳನ್ನು ತೋರಿಸಿ ಕೆಳಗೆ ಬೀಳಿಸಲಿಕ್ಕೆ ನೋಡ್ತಾನೆ. ಆದರೆ ದೇವರಾದ ಕರ್ತನಾದರೂ ತನ್ನ ಕೃಪೆ ಎಂಬ ಹಸ್ತದ ಮೂಲಕ ನಿಮ್ಮನ್ನು ಎತ್ತಿ ನಿಲ್ಲಿಸಲಿಕ್ಕೆ ನೋಡ್ತಿದ್ದಾನೆ. ಪ್ರಿಯರೇ, ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಮನುಷ್ಯರ ಹಸ್ತವನ್ನು ನೋಡಬೇಡಿ ಪ್ರಿಯರೇ, ದೇವರ ಹಸ್ತವನ್ನು ನೋಡಿ. ನಿಮ್ಮನ್ನು ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳಿ, ದೇವರ ಮುಂದೆ ನಿಮ್ಮ ಹೃದಯಗಳನ್ನು ಒಪ್ಪಿಸಿಕೊಡಿ. ಆತನಿಗೆ ಬೇರೆ ಯಾವುದು ಬೇಡ, ನಿಮ್ಮ ಜೀವಿತ, ನಿಮ್ಮ ಹೃದಯ ಬೇಕು. ನಿಮ್ಮ ಹೃದಯವನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಟಾಪರಲ್ಲಿ ಇರ್ತೀರ. ದೇವರ ಹಸ್ತ ನಿಮ್ಮನ್ನು ಎಲ್ಲ ಕೇಡು ಗಂಡಾಂತದಿಂದ, ಎಲ್ಲ ಫೈನಾನ್ಷಿಯಲ್ಗಳಿಂದ, ಎಲ್ಲ ರೋಗ ರುಜಿನಗಳಿಂದ ತಪ್ಪಿಸಿ ನಿಮ್ಮನ್ನು ಉನ್ನತವಾಗಿ, ಉತ್ತಮವಾಗಿ, ಮಹಿಮೆಯಿಂದ ತನ್ನ ಕೃಪೆಯಲ್ಲಿ ಆತ ನಡೆಸೋನಾಗಿದ್ದಾನೆ. ಆದರೆ ದೇವರು ಕೊಟ್ಟಿರುವಂಥ ಈ ಒಳ್ಳೆಯ ಅವಕಾಶವನ್ನು ಕರ್ತನಲ್ಲಿ ಇದ್ದುಕೊಂಡು ಇದನ್ನು ಉಪಯೋಗಿಸಿಕೊಳ್ಳಿ. ಕರ್ತನ ನಾಮವನ್ನು ನೀವು ಮಹಿಮೆ ಪಡಿಸಿ, ಕರ್ತನ ನಾಮವನ್ನು ಮೇಲಕ್ಕೆತ್ತಿ, ನೀವು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ ಆತನು. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಸೈತಾನನು ಜನರನ್ನು ಮೋಸ ಮಾಡ್ತಿದ್ದಾನೆ. ಮೋಸ ಮಾಡ್ತಿದ್ದ ಲೋಕದ ಆಶೆ ವೈಭೋಗಗಳನ್ನು ತೋರಿಸಿಕೊಟ್ಟು ಇವತ್ತು ಮೋಸ ಮಾಡ್ತಿದ್ದಾನೆ. ಪ್ರಿಯ ದೇವಜನರೇ, ಅದಕ್ಕೆ ಒಳಗಾಗಿ ಹೋಗಬೇಡಿ, ಸೈತಾನನ ಮೋಸಕ್ಕೆ ಒಳಗಾಗಿ ಹೋಗಬೇಡಿ. ದೇವರಾದ ಕರ್ತನು ಕೊಟ್ಟಿರುವಂತ ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸಿ, ನೀನು ಧನ್ಯನು, ನೀನು ಶುಭವಿರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮಗೆ ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ ಏನು ಕೊಟ್ಟಿದ್ದಾನೆ ಅದನ್ನು ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಕೊಟ್ಟಿದ್ದಾನೆ. ಅದು ನೀವು ಅದರಲ್ಲಿ ಸಂತೋಷಿಸಿ ಉಲ್ಲಾಸಿಸಬೇಕು. ಲೋಕದ ಆಶೆಗೋಸ್ಕರ ಹೋಗಿ ಇವತ್ತು ಎಷ್ಟೋ ಜನರು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಎಷ್ಟೋ ಜನರು ತಮ್ಮ ಜೀವಿತವನ್ನು ಎಂಡು ಮಾಡಿಕೊಳ್ತಿದ್ದಾರೆ. ಪ್ರಿಯ ದೇವ ಜನರೇ, ದೇವರ ಕೃಪಾಹಸ್ತ ನಿಮ್ಮೊಂದಿಗಿದೆ. ಅದಕ್ಕೋಸ್ಕರ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ಆತನಲ್ಲಿ ನಾವು ಇದ್ದುಕೊಂಡು ಹೇಗೆ ಜೀವಿಸಬೇಕೆಂಬುದಾಗಿ ತನ್ನ ವಾಕ್ಯದ ಮೂಲಕವಾಗಿ ಆತನು ತೋರಿಸಿಕೊಡ್ಲಿಕ್ಕಿದ್ದಾನೆ, ಆತನು ಮಾತನಾಡಲಿಕ್ಕಿದ್ದಾನೆ, ಆತನು ರೂಪಿಸಲಿಕ್ಕಿದ್ದಾನೆ. ಆದುದರಿಂದ ಕೀರ್ತನೆಗಾರನು ಕೀರ್ತನೆ ಪುಸ್ತಕದಲ್ಲಿ 121ನೇ ಕೀರ್ತನೆ 1ನೇ ವಚನವನ್ನು ನಾವು ನೋಡುವ. ಇದು ಚಿರ ಪರಿಚಿತವಾದಂಥ ವಾಕ್ಯ, ಆದರೆ ಇದರಲ್ಲಿ ಇರುವಂಥ ಆ ರೆವಲ್ಯೂಷನ್, ಆ ವಾಕ್ಯದ ಆಳ ಎಷ್ಟೆಂಬುದಾಗಿ ನಾವು ತಿಳ್ಕೊಳ್ಳುವ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ.
ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಾಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ 121ನೇ ಕೀರ್ತನೆ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಹಾಲೆಲೂಯಾ. ಇವತ್ತು ದೇವರ ವಾಕ್ಯ, ಇವತ್ತು ಭಕ್ತ ಜನರ, ಭಕ್ತ ದೇವರ ಮಕ್ಕಳು, ಇವತ್ತು ನಾನು ನೀವು ದೇವರ ಮಗಳಾಗಿದ್ದೀವಿ. ಇವತ್ತು ನಮ್ಮ ಜೀವಿತದ ಮೊದಲಾದ ಪ್ರಾಮುಖ್ಯತೆ ಯಾವುದರಲ್ಲಿ ಇದೆ? ನಾವು ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ನಾವು ಕೊಡ್ತಾ ಇದ್ದೀವಿ? ಲೋಕದ ನಮ್ಮ ಕೆಲಸ ಕಾರ್ಯಗಳಿಗ, ಲೋಕದಲ್ಲಿರುವಂಥ ನಮ್ಮ ಕುಟುಂಬಕ್ಕ, ಲೋಕದಲ್ಲಿರುವಂಥ ನಮ್ಮ ಸ್ನೇಹಿತರಿಗ? ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಇವತ್ತು ದೇವರಾದ ಕರ್ತನನ್ನು ನಾವು ಬದಿಗಿಟ್ಟುಕೊಂಡು ಲೋಕದಲ್ಲಿರುವ ಎಲ್ಲ ಸಂಗತಿಗಳನ್ನು ಮುಂದೆ ಇಟ್ಟುಕೊಂಡು ಹೋಗುವುದಾದರೆ ಯಾವ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ತಿಳ್ಕೊಳ್ಳಿ ಪ್ರಿಯರೇ, ಶಿಷ್ಯರು ಯೇಸು ಸ್ವಾಮಿಯನ್ನು ಆ ದೋಣಿಯಲ್ಲಿ ಹಿಂದಕ್ಕೆ ಮಲಗಲಿಕ್ಕೆ ಬಿಟ್ಟರು. ಮಲಗಲಿಕ್ಕೆ ಬಿಟ್ಟಂತ ವೇಳೆಯಲ್ಲಿ ಆ ಮಧ್ಯದ ಸಮುದ್ರದಲ್ಲಿ ಪ್ರಾರಂಭದಲ್ಲಿ ಏನೂ ಆಗಲಿಲ್ಲ. ಯಾಕಂದ್ರೆ ಶಿಷ್ಯರವರು ಬೆಸ್ತರಾಗಿದ್ರು, ಅವರಿಗೆ ಈಜಲಿಕ್ಕೂ ಕೂಡ ಗೊತ್ತಿತ್ತೆ. ಎಲ್ಲರೂ ಬೆಸ್ತರಲ್ಲ. 12 ಜನ ಶಿಷ್ಯರು ಅದರಲ್ಲಿದ್ದಾರೆ ದೋಣಿಯಲ್ಲಿ. ಯೇಸು ಸ್ವಾಮಿಯನ್ನು ಹಿಂದಕ್ಕೆ ಹಾಕಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಬಲ, ಅವರ ಶಕ್ತಿ, ಅವರ ಪರಾಕ್ರಮದಲ್ಲಿ ಅವರು ಮುಂದೆ ಹೋಗ್ತಿದ್ದಾರೆ. ಆದರೆ ಮಧ್ಯದ ಸಮುದ್ರಕ್ಕೆ ಬರುವಾಗ ಅವರ ಬಲ, ಅವರ ಶಕ್ತಿ ಎಷ್ಟು ಎಂಬುದಲ್ಲಿ ದೇವರಾದ ಕರ್ತನು ತೋರಿಸಿಕೊಟ್ಟ ಬಿರುಗಾಳಿ ಎದ್ದಿತು. ಅವರ ಜೀವಿತದ ಎಷ್ಟು ಖುಷಿಯಾಗಿ ಏನೆಲ್ಲ ಮಾತಾಡಿಕೊಂಡು ಅವರು ಹೋಗ್ತಾ ಇದ್ದರು. ಸಡನ್ ಆಗಿ ಬಿರುಗಾಳಿ ಎದ್ದಿತು. ಬಿರುಗಾಳಿ ಹೇಳುವಾಗ ದೋಣಿ ಅಲ್ಲಕಲ್ಲೋಲ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಅಲ್ಲಕಲ್ಲೋಲ ಆಗುವ ದೋಣಿ ಒಳಗೆ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ದೋಣಿ ಮುಳುಗುವಂತ ಪರಿಸ್ಥಿತಿ ಬಂತು. ಅಲ್ಲಿಯ ತನಕ ಯೇಸು ಸ್ವಾಮಿ ಬಳಿಗೆ ಅವರು ಹೋಗ್ಲಿಲ್ಲ. ಅಲ್ಲಿಯವರೆಗೆ ಯೇಸು ಸ್ವಾಮಿನ ಎಚ್ಚರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಗಾಳಿ ಬರುವಾಗಲೂ, ಆ ಬಿರುಗಾಳಿ ಬರುವಾಗಲೂ ಕೂಡ ಎಚ್ಚರಿಸ್ಲಿಕ್ಕೆ ಹೋಗ್ಲಿಲ್ಲ. ದೋಣಿ ಮುಳುಗ್ಲಿಕ್ಕೆ ಹೋಗುವಾಗ ಪ್ರಾಣದ ಭಯ ಬಂತಲ್ಲಿ. ಅಲ್ಲಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿಕೊಟ್ಟು 12 ಪುಟ್ಟಿಗಳು ಕೂಡ ಉಳಿದಿದೆ ಅಲ್ಲಿ. ಅದನ್ನು ಅವರ ಗಮನಕ್ಕೆ ಬರ್ತಾ ಇಲ್ಲ. ಅವರ ಬಲ, ಅವರ ಶಕ್ತಿ. ಪ್ರಿಯ ದೇವ ಜನರೇ, ಇದೊಂದು ಎಷ್ಟೊಂದು ದುಃಖಕರವಾದ ಸಂಗತಿ. ಆ ಯಜಮಾನನನ್ನು, ಅವರ ದೋಣಿ, ಅವರ ಜೀವಿತದ ನಾವಿಕನನ್ನು ಹಿಂದಕ್ಕೆ ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಬರುವಾಗ ಇನ್ನೇನು ಮುಳುಗಿ ನಾವು ಪ್ರಾಣ ಕಳ್ಕೊಳ್ತೇವೆ ಎಂಬುದಾಗಿ ಹೇಳುವಾಗ ಸ್ವಾಮಿ ನಾವು ಸಾಯ್ತಾ ಇದ್ದೇವೆ. ಇದಕ್ಕೆ ಕಾರಣ ಅವರೇ. ಅಲ್ಲಿ ಸ್ವಾಮಿ ಅಲ್ಲ, ಸ್ವಾಮಿಗೆ ಗೊತ್ತಿತ್ತು ಇಂಥ ಕಾರ್ಯಗಳು ನಡೀತದೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಅಲ್ಲಿ ಆ ಗಾಳಿಗೆ, ಬಿರುಗಾಳಿಗೆ ಒಂದೇ ಒಂದು ಮಾತಾಡಿ, ನಿಲ್ಲು, ನಿನ್ನ ಆರ್ಭಟವನ್ನು ನಿಲ್ಲಿಸು ಎಂಬುದಾಗಿ ಆ ಕ್ಷಣವೇ ನಿಂತಿತ್ತು. ಯಾಕಂದ್ರೆ ಆತನು ಜೀವವುಳ್ಳ ದೇವರು ರೀ. ಜೀವವುಳ್ಳ ದೇವರು ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ, ಆ ಜೀವವುಳ್ಳ ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿದ್ದಾನೆ. ನಮ್ಮ ಜೀವಿತ ನಮ್ಮ ದೋಣಿಯ ನಾವಿಕನು ಆತನಾಗಿದ್ದಾನೆ. ಇವತ್ತು ಶಿಷ್ಯರಂತೆ ಇವತ್ತು ನಾವು ಆತನನ್ನು ಬದಿಗಿಟ್ಟಿದ್ದೀವ? ಅಲ್ಲ, ನಮ್ಮ ಜೀವಿತದಲ್ಲಿ ಆತನನ್ನು ನಾವು ಮುಂದೆ ಕೆಟ್ಟಿದ್ದೀವ? ಯೇಸುವನ್ನು ನಂಬಿದ ಕೂಡಲೇ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಕೂಡಲೇ ರೋಗ ಬರುವುದಿಲ್ಲ, ಕಷ್ಟ ಬರುವುದಿಲ್ಲ, ನೋವಿಲ್ಲ, ಎಲ್ಲಿ ಕೂಡ ಬರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಲೋಕದಲ್ಲಿ ಕಷ್ಟಗಳು, ಚಿಂತೆ ಎಲ್ಲ ಇದೆ, ಆದರೆ ಅದನ್ನು ನಾನು ಜಯಿಸಿದ್ದೀನಿ. ಇವತ್ತು ನಾನು ನೀನು ಜಯಿಸಬೇಕಾದ್ರೆ ಕ್ರಿಸ್ತನಲ್ಲಿ ಇದ್ದುಕೊಂಡು ನೀವು ಜಯಿಸಬೇಕಾಗಿದೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ. ಇವತ್ತು ನನ್ನ ನಿಮ್ಮ ದೃಷ್ಟಿ ಆ ಪರಲೋಕದ, ಆ ಪರ್ವತ ಅಂದರೆ ಪರಲೋಕ ರಾಜ್ಯವನ್ನು ಸೂಚಿಸ್ತದೆ. ಇವತ್ತು ನನ್ನ ನಿನ್ನ ದೃಷ್ಟಿ ಆ ಪರಲೋಕದ ಕಡೆಗೆ ಇದೆಯಾ? ಅಲ್ಲ, ಲೋಕದ ಕಡೆಗೆ ಇದೆಯಾ? ಪರಲೋಕದ ಕಡೆಗೆ. ಪರ್ವತಗಳು ಅಂದ್ರೆ ಒಬ್ಬೊಬ್ಬರ ಪ್ರಾಬ್ಲಮ್ಸ್ಗಳು ಆ ಪರ್ವತದೋಪಾದಿಯಲ್ಲಿ ಇದೆ.
ಇವತ್ತು ಎಷ್ಟು ಜನರು ಇಂಥ ಕಷ್ಟ ಸಂಕಟದ ಮಧ್ಯದಲ್ಲಿ ಕೂಡ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡು ದೇವರ ಬಳಿಗೆ ಅವರನ್ನು ತಗ್ಗಿಸಿಕೊಳ್ಳದೆ ಜನರ ಸಹಾಯದ ಹಸ್ತವನ್ನು ಕೇಳ್ಕೊಳ್ತಿದ್ದಾರೆ. ನನಗೆ ಊಟಕ್ಕಿಲ್ಲ, ನನಗೆ ಅದಕ್ಕಿಲ್ಲ, ನನಗೆ ಇದಕ್ಕಿಲ್ಲ, ನನಗೆ ಅದಕ್ಕೆ ಬೇಕು, ಇದಕ್ಕೆ ಬೇಕು, ಮಗನ ಎಜುಕೇಶನ್ಗೆ ಅಂಥ ಪ್ರಾಬ್ಲಮ್, ಇಂಥ ಪ್ರಾಬ್ಲಮ್, ಇವತ್ತು ಜನರ ಬಳಿಗೆ ಹೋಗ್ತಿದ್ದಾರೆ. ಆದರೆ ಒಂದು ಸತ್ಯ ಪ್ರಿಯರೇ, ನೀವು ನಂಬಿದಂಥ ಜನರು ಯಾರು ನಿಮಗೆ ಸಹಾಯ ಮಾಡೋಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನೀವು ನಂಬಿದಂಥ ಜನರು, ಯಾವ ಜನರಿಗೆ ನೀವು ಪ್ರಾಮುಖ್ಯತೆ ನೀವು ಕೊಡ್ತೀರಾ, ನಿನ್ನ ಕುಟುಂಬವಾಗಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ನಿಮ್ಮ ಕುಟುಂಬ, ದೊಡ್ಡ ಕುಟುಂಬವೇ ಇರ್ಬೋದು, ಆದರೆ ನಿನ್ನ ಕಷ್ಟದ ಸಮಯದಲ್ಲಿ ಯಾರು ನಿನ್ನ ಬಳಿಗೆ ಬರುವುದಿಲ್ಲ ಪ್ರಿಯರೇ. ನಿಮ್ಮನ್ನು ದೂಷಿಸ್ತಾರೆ. ನಿಮಗೆ ನೋವಿನ ಮಾತುಗಳನ್ನು ನಿಮ್ಮ ಹೃದಯಗಳನ್ನು ಒಡೆಯುವಂಥ ಮಾತುಗಳನ್ನು ಆಡ್ತಾರೆ. ಎಚ್ಚರಿಕೆಯಾಗಿರಿ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ ಪ್ರಿಯರೇ. ಆ ಪರ್ವತ ಅಂದರೆ ಪರಲೋಕದ ಕಡೆಗೆ ನಿಮ್ಮ ಕಣ್ಣುಗಳು, ನಿಮ್ಮ ಹೃದಯದ ಕಣ್ಣುಗಳು ಆ ಪರಲೋಕದ ನಿಮ್ಮ ಸ್ಥಿತಿಗೆ, ನಿಮ್ಮ ಸಿಚುವೇಶನ್ ಅದು ಏನೇ ಆಗಿರಲಿ ಎಲ್ಲ ಮುಗಿದು ಹೋಯ್ತು ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ತಿರ್ಬೋದು. ಯಾವಾಗ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡ್ತೀರಾ, ನಿಮ್ಮ ಜೀವಿತ ಎಂಡ್ ಎಂಬುದಾಗಿ ನೀವು ತಿಳ್ಕೊಳ್ತಿದ್ದೀರಾ, ಆ ಎಂಡಾದ ಜೀವಿತವನ್ನೇ ದೇವರಾದ ಕರ್ತನು, ಆ ಪರಲೋಕದ ನನ್ನ ತಂದೆಯಾದ ದೇವರು ಪ್ರಾರಂಭಿಸ್ತಾನೆ ನಿಮ್ಮ ಜೀವಿತವನ್ನು. ಯಾಕಂದ್ರೆ ನನ್ನ ಜೀವಿತದಲ್ಲಿ ನಾನೇ ನಿಮ್ಮ ಮುಂದೆ ದೊಡ್ಡ ಸಾಕ್ಷಿ ಪ್ರಿಯರೇ. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಹೇಳಿದರೆ ಇಡೀ ದಿನ ಕೂಡ ಸಾಕಾಗಲ್ಲ. ನನ್ನನ್ನು ಕರುಣಿಸಿದ ನನ್ನ ದೇವರು, ಎಲ್ಲವನ್ನು ಕಳ್ಕೊಂಡಂತ ವೇಳೆಯಲ್ಲಿ ಕುಟುಂಬದ ಸಹಾಯ, ಜನರ ಸಹಾಯ, ಸ್ನೇಹಿತರ ಸಹಾಯ, ಯಾರ ಸಹಾಯ ಇರಲಿಲ್ಲ. ಯಾವಾಗ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪರಿಪೂರ್ಣವಾಗಿ ದೇವರಾದ ಕರ್ತನ ಮುಂದೆ ಮೊಣಕಾಲೂರಿಕೊಂಡು ದೇವರ ಹಸ್ತಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟೆ. ನೋ ಟರ್ನಿಂಗ್ ಬ್ಯಾಕ್. ಅಂಥ ದಿನವನ್ನು ಈವರೆಗೂ ನಾನು ನೋಡಲಿಲ್ಲ ಪ್ರಿಯರೇ. ದೇವರಾದ ಕರ್ತನು ಲಿಫ್ಟ್ ಅಪ್ ಮಾಡಿದ. ಇಂದಿನ ದಿನದಲ್ಲಿ ನಿಮ್ಮ ಮುಂದೆ ಜೀವಂತವಾಗಿ ಸಾಕ್ಷಿಯಾಗಿ ನಾನು ನಿಮ್ಮ ಮುಂದೆ ನಿಂತುಕೊಂಡಿದ್ದೀನಿ. ಈ ವಾಕ್ಯವನ್ನು ನಾನು ಕೊಡಬೇಕಾದ್ರೆ ಈ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ದೇವರ ಆತ್ಮನಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಮೊಣಕಾಲುಗಳು, ನಿಮ್ಮ ಕೈಗಳು ದೇವರ ಕಡೆಗೆ ಎತ್ತುದಾದರೆ, ನಿಮ್ಮ ಮೊಣಕಾಲುಗಳು ದೇವರ ಕಡೆಗೆ ಬಾಗುವುದಾದರೆ, ಪರಿಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಟೋಟಲಿ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಒಂದು ವೇಳೆ ಮರಣಕರವಾದ ರೋಗ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಇರ್ಬೋದು, ಆದರೆ ದೇವರ ಪ್ರಾಣದ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವುದಾದರೆ ಆ ರೋಗ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಆ ದೇವ ಗುಡಾರದಲ್ಲಿ ಒಂದು ಸಾಸಿವೆ ಕಾಲಿನಷ್ಟು ಕೂಡ ಇರುವುದಿಲ್ಲ. ದೇವರಾದ ಕರ್ತನು ಅದನ್ನು ಹೀಲ್ ಮಾಡ್ತಾನೆ. ಯಾಕಂದ್ರೆ ಆತನು ಹೀಲರು, ಆತನು ಎಲ್ಲದಕ್ಕೂ ಶಕ್ತನಾಗಿರುವಂಥ ದೇವರು. ಆದರೆ ನಿಮ್ಮ ಕಣ್ಣುಗಳು, ನಿಮ್ಮ ಹೃದಯದ ಕಣ್ಣುಗಳು ಪರಲೋಕದ ಕಡೆಗೆ, ಆ ಪರಲೋಕದ ತಂದೆಯಾದ ದೇವರ ಕಡೆಗೆ ನಿಮ್ಮ ಕಣ್ಣುಗಳು ನೋಡುವುದಾದರೆ, ನಿಮ್ಮ ಕೈಗಳು ಆತನ ಕಡೆಗೆ ಟೋಟಲಿ ಸರೆಂಡರ್, ನೀವು ದೇವರಾದ ಕರ್ತನಿಗೆ ಸರೆಂಡರ್ ಆಗುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಇದ್ದಂತೆ ಇರಲ್ಲ. ದೇವರ ಮಹಿಮೆಯುಳ್ಳ ಕಾರ್ಯಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶವನ್ನುಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ. ಪ್ರಿಯ ದೇವಜನರೇ, ಭಕ್ತನು ಯಾವ ರೀತಿಯಾಗಿ ಈ ವಾಕ್ಯವನ್ನು ತಿಳಿಯಪಡಿಸಿದ್ದಾನೆ. ಭೂಮಿ ಆಕಾಶವನ್ನು, ಪರಲೋಕದಿಂದ ಉತ್ತರ ಬರಬೇಕು ಹೊರತು ಒಬ್ಬ ಮನುಷ್ಯನಿಗೆ ನಿಮ್ಮ ವಿಷಯದಲ್ಲಿ ಸಹಾಯ ಮಾಡಬೇಕೆಂಬುದಾಗಿ ಹೇಳುವುದಾದರೆ ಪರಲೋಕದ ದೇವರವರ ಮನಸ್ಸು ಆಲೋಚನೆಗಳಿಗೆ ತಿಳಿಯಪಡಿಸಬೇಕು. ಅವರಿಗೆ ಸಹಾಯ ಮಾಡಲಿಕ್ಕೆ ಆ ಮನಸ್ಸನ್ನು ಕೊಡಬೇಕು. ಇಲ್ಲದಿದೆ ನೀವು ಎಷ್ಟು ಬೋರ್ಗರೆತಿದ್ರು ಯಾರು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಒಂದು ಸತ್ಯ, ಇವರನ್ನು ನೋಡಬೇಡಿ, ಇವರನ್ನು ದೂಷಿಸ್ಲಿಕ್ಕೆ ಹೋಗಬೇಡಿ, ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಟೋಟಲ್ ಆಗಿ ದೇವರಾದ ಕರ್ತನಿಗೆ ಸರೆಂಡರ್ ಮಾಡಿ. ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಬೇಕಾ? ನಿಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಬೇಕಾ? ನೀವು ಆರೋಗ್ಯವನ್ನು
ಹೊಂದ್ಕೊಳ್ಬೇಕಾ? ನಿಮ್ಮ ಕುಟುಂಬ ಆರೋಗ್ಯವನ್ನು ಹೊಂದ್ಕೊಳ್ಬೇಕಾ? ನಿಮ್ಮ ಜೀವಿತ ಸುಂದರವಾದ ಜೀವಿತವಾಗಿ ಆಗಬೇಕಾದ್ರೆ ದೇವರಾದ ಕರ್ತನ ಕಡೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಪ್ರಿಯ ದೇವ ಜನರೇ, ನೀವು ನೆನೆಸ್ಬೋದು, ನಾನು ಅವರಿಗೆ ಸಹಾಯ ಮಾಡಿದೆ, ಅವರು ನನ್ನ ಕುಟುಂಬದವರು, ಇವರು ನನ್ನ ಕುಟುಂಬದವರು, ಅವರಿಗೆ ಬೇಕಾದ ನಾನು ಹೆಲ್ಪ್ ಮಾಡಿದ್ದೀನಿ, ಇವತ್ತು ನನ್ನ ಜೀವಿತದಲ್ಲಿ ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ. ಎಸ್, ಯಾಕಂದ್ರೆ ನೀವು ಆತುಕೊಂಡದ್ದು ಮನುಷ್ಯನನ್ನು, ಜೀವ ಸ್ವರೂಪನಾದ ದೇವರನ್ನಲ್ಲ. ಇಲ್ಲಿ ದೇವರಾದ ಕರ್ತನು ಆ ವ್ಯತ್ಯಾಸವನ್ನು, ಮನುಷ್ಯನ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು, ಇಲ್ಲಿ ದೇವರು ಆ ವ್ಯತ್ಯಾಸವನ್ನು ತೋರಿಸಿಕೊಡುವುದಕ್ಕಾಗಿ, ನಿಮ್ಮನ್ನು ಪ್ಯೂರಿಫೈ ಮಾಡಿ ಅಂಥ ಜನರಿಂದ ನಿಮ್ಮನ್ನು ಹೊರಗೆ ತರುವುದಕ್ಕಾಗಿ, ದೇವರಾದ ಕರ್ತನಲ್ಲಿ ನೀವು ನಂಬಿಕೆ, ಭರವಸೆ, ನಿರೀಕ್ಷೆಯಿಂದ ಇರಬೇಕೆಂಬುದಾಗಿ, ಏನೇ ಪರಿಸ್ಥಿತಿ, ಏನೇ ಸ್ಥಿತಿಗತಿಗಳು ಬಂದರೂ ದೇವರಾದ ಕರ್ತನ ಮೊರೆ ಹೊಕ್ಕಬೇಕೆಂಬುದಾಗಿ, ದೇವರಾದ ಕರ್ತನಿಗೆ ಪರಿಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ಬೇಕೆಂಬುದಾಗಿ ದೇವರಾದ ಕರ್ತನು ನಿಮ್ಮನ್ನು ಆ ರೀತಿಯಾಗಿ ನಡೆಸ್ತಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರೋದ್ರ ಮಣ್ಣಿಗೆ ಸೇರ್ತಾನೆ. ಮಣ್ಣಿಗೆ ಸೇರುವಂತ ಮನುಷ್ಯನಲ್ಲಿ ನೀವು ಇಷ್ಟು ನಂಬಿಕೆ ಇಡುವುದಾದರೆ ನಿಮ್ಮ ಜೀವಿತ ನಾಶವಾಗಿ ಹೋಗುವಂತ, ಆ ನರಕದ ಹಾದಿಯಲ್ಲಿ ನಾಶವಾಗಿ ಹೋಗುವಂತ ನಿಮ್ಮ ಜೀವಿತವನ್ನು ತನ್ನ ಪರಿಶುದ್ಧವಾದ ರಕ್ತದ ಮೂಲಕ, ತನ್ನ ಪರಿಶುದ್ಧವಾದ ದೇಹವನ್ನು ಜಜ್ಜಿಸಲಿಕ್ಕೆ ಒಪ್ಪಿಸಿಕೊಟ್ಟು ಇಂದಿನ ದಿನದಲ್ಲಿ ಆ ರಕ್ಷಣೆ ಅನುಭವವನ್ನು ಕೊಟ್ಟಂತ ಆ ಪರಲೋಕದ ತಂದೆಯಾದ ದೇವರು ಇನ್ನೆಷ್ಟು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕಿಲ್ಲ. ಅದ್ಭುತ ಮೂಡಲಿಂದ ಆಗಲಿ ಪಡುವಳದಿಂದ ಆಗಲಿ ಬರುವುದಿಲ್ಲ ಪ್ರಿಯರೇ, ಪರಲೋಕದ ತಂದೆಯಾದ ದೇವರಿಂದಲೇ. ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕೊರತೆ ಎಲ್ಲಿ ಆಗ್ತಾ ಇದೆ, ಆಶೀರ್ವಾದಕ್ಕೆ ಎಲ್ಲಿ ತಡೆ ಆಗ್ತಿದೆ, ಎಲ್ಲಿ ಸಹಾಯದ ಹಸ್ತ ಬರ್ತಿಲ್ಲ ಎಂಬುದಾಗಿ ಮೊದಲಾಗಿ ಅದನ್ನು ತಿಳ್ಕೊಳ್ಳಿ. ಯಾಕಂದ್ರೆ ನೀವು ನೋಡ್ತಿರುವಂಥದ್ದು ಲೋಕದ ಸಂಗತಿ, ಲೋಕದ ಜನರ ಪ್ರೀತಿ, ಲೋಕದ ಜನರ ಸಹಾಯ, ಅದನ್ನು ನೋಡ್ಲಿಕ್ಕೆ ನೀವು ಅಪೇಕ್ಷೆ ಪಡ್ತಿದ್ದೀರಿ. ಅದೆಲ್ಲ ಸುಳ್ಳು ಪ್ರಿಯರೇ, ಅದೆಲ್ಲ ಸುಳ್ಳು. ನಿಮ್ಮ ಜೀವಿತ, ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಕುಟುಂಬ ಜೀವಿತ ಸಂತೋಷಕರವಾಗಿರ್ಬೇಕಾದ್ರೆ, ಸುಖಕರವಾದ ನೀವು ಜೀವಿತವನ್ನು ಮಾಡಬೇಕಾದ್ರೆ ದೇವರ ಕೃಪೆ ಎಂಬ ಹಸ್ತ ಮಾತ್ರ ಇದನ್ನು ನಡೆಸಲಿಕ್ಕೆ ಶಕ್ತಿ ಉಳ್ಳದಾಗಿದೆ. ಬೇರೆ ಯಾವ ಮನುಷ್ಯನ ಶಕ್ತಿ ಸಾಲುವುದಿಲ್ಲ. ಮನುಷ್ಯನು ಸಹಾಯ ಮಾಡಿದ ಎಷ್ಟು ಸಾರಿ ಸಹಾಯ ಮಾಡುವನು? 1 ಸಾರಿ, 2 ಸಾರಿ, ನಂತರ ಮುಖ ತಿರುಗಿಸಿಕೊಂಡು ಹೋಗ್ತಾನ್ರಿ. ನಂತರ ನಿಮ್ಮನ್ನೇ ದೂರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜನಗಳು. ನಿಮ್ಮ ಬಗ್ಗೆ ಅವಹೇಳನವಾದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನಿಮ್ಮ ಕಿವಿಗೆ ಬೀಳುವಂತೆ ಆ ರೀತಿಯಾಗಿ ಮಾತನಾಡ್ತಾರೆ. ಇನ್ನೊಂದು ಸಾರಿ ನೀವು ಸಹಾಯಕ್ಕೆ ಅವರ ಬಳಿಗೆ ಹೋಗಬಾರ್ದೆಂಬುದಾಗಿ. ಪ್ರಿಯ ದೇವ ಜನರೇ, ಮನುಷ್ಯನ ಪ್ರೀತಿ ಅದು ವ್ಯರ್ಥವಾಗಿ ಹೋಗುವಂಥದ್ದು, ಆದರೆ ದೇವರ ಪ್ರೀತಿ ಅದು ಶಾಶ್ವತವಾಗಿದೆ. ಆ ದೇವರ ಪ್ರೀತಿ ಶಾಶ್ವತವಾಗಿದೆ. ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಇವತ್ತು ಶಾಶ್ವತವಾಗಿದೆ ಪ್ರಿಯರೇ. ಇವತ್ತು ಆ ಪ್ರೀತಿಯನ್ನು ಎಷ್ಟು ಜನ ನೀವು ಹುಡುಕ್ತಾ ಇದ್ದೀರಿ? ಎಷ್ಟಾಗಿ ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದೇವರ ಸಹಾಯದ ಹಸ್ತವನ್ನು ನೀವು ಬೇಡ್ತಿದ್ದೀರಿ? ದೇವರ ವಾಕ್ಯ ಹೇಳ್ತದೆ, ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ವೈರಿಗಳನ್ನು ಮಿತ್ರನಾಗಿ ಮಾಡ್ತಾನೆ. ಹಾಲೆಲೂಯಾ. ಶಕರ ನಾಮಂದಾರ ಕಿಯ ಶೇಕೆ ನೇತೆ ರೇಮೆ ಕಿಯಾಲಾರಬ. ಅವ್ರು ನಿಮಗೆ ವೈರಿ ಆಗಿರ್ಬೋದು, ಆದರೆ ದೇವರ ಮುಂದೆ, ನಿಮ್ಮ ದೇವರ ತ್ರಾಣೋಣ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ತಿದ್ದೀರಾ. ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ತಿದ್ದೀರಾ. ಅದೇ ವೈರಿ ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾನೆ. ನಿಮ್ಮ ಜೀವಿತದವನು ವೈರಿ ಆಗಿರ್ಬೋದು, ಆದರೆ ಯೇಸು ಸ್ವಾಮಿ ಅಲ್ಲಿ ಅವರ ಹೃದಯವನ್ನು ನಿಮಗೋಸ್ಕರ ಮಾರ್ಪಡಿಸಿ ಅವನ ಮೂಲಕವಾಗಿ ಸಹಾಯ ಕೊಡುವಂತೆ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದ ಕೂಡ ಸಿಂಹದ ಬಾಯನ್ನೇ ಕಟ್ಟಿದಂಥ ದೇವರು ರೀ. ಅಂತ ದೇವರು ನಿಮ್ಮ ಕಷ್ಟದ ಜೀವಿತದ
ಅದರಿಂದ ನಿಮ್ಮನ್ನು ಬಿಡುಗಡೆ ಹೊರಗೆ ತರಲಿಕ್ಕೆ ಆ ಕರ್ತನಾದ ಯೇಸು ಶಕ್ತನಾಗಿದ್ದಾನೆ. ಆ ಕರ್ತನಾದ ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಎಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ, ಎಷ್ಟು ಸಮಯವನ್ನು ನೀವು ಕೊಡ್ತಾ ಇದ್ದೀರಿ, ಇದು ಪ್ರಾಮುಖ್ಯ. ನಿಮ್ಮ ಪ್ರಾಣ, ಆತ್ಮ, ಶರೀರ ಪರಿಪೂರ್ಣವಾಗಿ ದೇವರಾದ ಕರ್ತನಿಗೆ ಡೆಡಿಕೇಶನ್ ಮಾಡಿ. ದೇವರಾದ ಕರ್ತನಿಗೆ ಡೆಡಿಕೇಶನ್ ಮಾಡಿರಿ. ಯಾಕಂದ್ರೆ ಈ ಉಸಿರು ಕೂಡ ದೇವರು ಕೊಟ್ಟಿರುವಂತಹ ಕೃಪೆ. ಈ ದೇಹವೆಂಬ ಗುಡಾರ ಆರೋಗ್ಯದಲ್ಲಿ ಇರುವಂತದ್ದೇ ದೇವರ ಕೃಪೆ. ಈ ಶರೀರ ಎಲ್ಲದಕ್ಕೆ ಸ್ಪಂದಿಸಲಿಕ್ಕೆ ಕಾರಣನೇ ದೇವರ ಕೃಪೆ ರೀ. ಈ ಕೃಪೆ ಉಳ್ಳಾತನಿಗೆ ಈ ಪ್ರಾಣ, ಆತ್ಮ, ಶರೀರದಲ್ಲಿ ಎಲ್ಲದಲ್ಲಿ ಅಧಿಕಾರ ಆತನಿಗೆ ಇರುವಾಗ ಲೋಕದ ಸಂಗತಿಗಳು ಯಾಕೆ? ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವ ಈ ಸ್ವಲ್ಪ ಸಮಯದ ಈ ಅವಕಾಶವನ್ನು ಕರ್ತನಿಗಾಗಿ ಕರ್ತನ ಸಮ್ಮುಖದಲ್ಲಿ ನೀವು ಸಮಯವನ್ನು ಕಳೆಯುವುದಾದರೆ, ಆ ಪರ್ವತ ಎಂತ ದೊಡ್ಡ ಪರ್ವತ ಆದರೂ ಕೂಡ ನಿನ್ನ ದೇವರಾದ ಕರ್ತನಿಗೆ ನೀನು ಸರೆಂಡರ್ ಮಾಡ್ತೀಯ, ಆ ಪರ್ವತ ಕೂಡ ಬಿದ್ದು ಹೋಗ್ತದೆ. ಆ ಪರಲೋಕದ ದ್ವಾರಗಳು ತೆರೆಯಲ್ಪಡ್ತದೆ. ಪರಲೋಕದ ಆಶೀರ್ವಾದ ನಿನಗೆ ಬೇಕಾದ ಪ್ರತಿ ಒಂದನ್ನು ನೀನು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಮಿಗಿಲಾದದನ್ನು ದೇವರಾದ ಕರ್ತನು ಕೊಡಲಿಕ್ಕೆ ಶಕ್ತಿ ಉಳ್ಳ ದೇವರು. ಮನುಷ್ಯನು ಶಕ್ತಿ ಉಳ್ಳವನಲ್ಲ. ಒಂದು ಕ್ಷಣ ಅವನು ಏನಾಗಿ ಹೋಗ್ತಾನೆ ನಮಗೆ ಗೊತ್ತಿಲ್ಲ. ನಿತ್ಯ ಕಾಲಕ್ಕೂ ಜೀವಿಸುತ್ತಿರುವಂತ ಆ ಜೀವ ಸ್ವರೂಪನಾದ ದೇವರು ಮಾತ್ರ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನೆ. ಪ್ರಿಯರೇ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಯಾವಾಗ ಹೆಲ್ಪ್ಲೆಸ್ ಆಗಿ ಹೋದ ನಂತರ ಯಾರು ಸಹಾಯಕರಿಲ್ಲ. ಓ ನನ್ನ ಪರಿಸ್ಥಿತಿ, ಓ ನನ್ನ ಕುಟುಂಬದ ಪರಿಸ್ಥಿತಿ, ಓ ನನ್ನ ಮಗಳ ಪರಿಸ್ಥಿತಿ, ಓ ನನ್ನ ಮಗನ ಪರಿಸ್ಥಿತಿ ಎಲ್ಲ ಹಾಳಾಗಿ ಹೋಗಿದೆ, ಯಾರು ಕೂಡ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನ್ರಿ, ಆತನೇ ಪರಲೋಕದ ತಂದೆಯಾದ ದೇವರು. ಆತನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಅಂಜಬೇಡ, ಕಳವಳಗೊಳ್ಳಬೇಡ, ಧೈರ್ಯದಿಂದಿರು, ಪೂರ್ಣ ಧೈರ್ಯದಿಂದಿರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದ್ರಿ. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವೆಂಬ ಫೌಂಡೇಶನ್ ಅಲ್ಲಿ ನನ್ನ ನಿಮ್ಮ ಜೀವಿತ ಆಳಕ್ಕೆ ಹೋಗಿರುವುದಾದರೆ, ಪ್ರಾರ್ಥನೆ ಜೀವಿತದಲ್ಲಿ ಇರುವುದಾದರೆ, ಲೋಕದ ರೀತಿಯಲ್ಲಿ ಯಾವ ಬಿರುಗಾಳಿ ಬಂದರೂ ಕೂಡ ಅದು ನಿಮ್ಮನ್ನು ಟಚ್ ಮಾಡುವುದಿಲ್ಲ ರೀ. ಯಾವ ಪ್ರಾಬ್ಲಮ್ಗಳು ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೋಗ ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಷ್ಟಗಳು ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಕೃಪೆ ಎಂಬ ಹಸ್ತ ನಿಮ್ಮನ್ನು ಆವರಿಸಿಕೊಂಡಿದೆ. ದೇವರ ಕೃಪಾ ಹಸ್ತ ನಿಮ್ಮನ್ನು ಕಣ್ಣ ಗುಡ್ಡಿ ನೋಪಾದೆಲೆ ಕಾಯ್ತಾ, ನೆರಳಿ ನೋಪಾದೆಲೆ ಇದ್ದುಕೊಂಡು ನಿಮ್ಮನ್ನು ಕಾಪಾಡಿ ನಡೆಸ್ತದೆ. ಪ್ರಿಯರೇ, ಇಂಥ ಒಳ್ಳೆ ತಂದೆಯಾದ ದೇವರಿಗೆ, ಆ ಕರ್ತನಾದ ಯೇಸುವಿಗೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡಿ. ಯಾವ ಮನುಷ್ಯನ ಹಸ್ತವನ್ನು ನೋಡಬೇಡಿ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಆ ತಂದೆಯಾದ ದೇವರಿಂದಲೇ ಎಲ್ಲವೂ ಸಾಧ್ಯ. ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ಆ ತಂದೆಯಾದ ದೇವರಿಗೆ ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಜೀವಂತವಾಗಿ ಇಟ್ಟಂತ ಆಯುಷ್ಕಾಲವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ಮಾತ್ರ ಗೊತ್ತಿದೆ. ಇಂಥ ಆಯುಷ್ಕಾಲವನ್ನು ಕೊಟ್ಟು ಇದರಲ್ಲಿ ನಡೆಸ್ತಿರುವಂತ ಆ ಪರಲೋಕದ ತಂದೆಯಾದ ದೇವರನ್ನು ನೀವು ಘನ ಮಹಿಮೆ ಪಡಿಸುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲರಿ. ನಿಮ್ಮ ಜೀವಿತವನ್ನು ದೇವರು ತನ್ನ ಸುಂದರವಾದ ಹಸ್ತದ ಮೂಲಕ ರೂಪಿಸ್ತಾನೆ. ಯಾರು ನಿಮಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ನಿಮಗೆ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಜನರೇ, ನನ್ನ ನಿನ್ನ ಕರ್ತನು ಸುಳ್ಳುಗಾರನಲ್ಲ, ಮೋಸಗಾರನಲ್ಲ, ಅನ್ಯಾಯಗಾರಸ್ಥನಲ್ಲ. ಅದನ್ನು ನಿತ್ಯ ಕಾಲಕ್ಕೂ ಜೀವಿಸುವಂಥ ದೇವರು. ನಿತ್ಯ ಕಾಲಕ್ಕೂ ನನ್ನನ್ನು ವಾಕ್ಯವನ್ನು ಕೇಳುವಂಥ ನಿಮ್ಮನ್ನು ತನ್ನ ಕೃಪೆ ಎಂಬ ಹಸ್ತದ ಮೂಲಕವಾಗಿ ನಡೆಸಲು ಶಕ್ತನಾಗಿರುವಂಥ ದೇವರು. ಇಂಥ ದೇವರಾದ ಕರ್ತನ ಮರೆ ಹೊಕ್ಕುವುದಾದರೆ, ಇಂಥ ದೇವರಾದ ಕರ್ತನ ಆಶ್ರಯಕ್ಕೆ ಬರುವಂಥ ನಿಮ್ಮನ್ನು ನೀವು ಬರುವುದಾದರೆ, ನಿಮ್ಮ ಜೀವಿತದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟೇ
ದೇವರಾದ ಕರ್ತನು ಉಂಟು ಮಾಡ್ತಾನೆ. ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ ಪ್ರಿಯರೇ. ಈ ವಾಕ್ಯವನ್ನು ಕೇಳುವಂಥ ನೀವು ಯಾರೇ ಆಗಿರಲಿ, ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ನೀವು ಕೇಳುವುದು ಮಾತ್ರ ಅಲ್ಲ, ಅನೇಕರಿಗೆ ವಾಕ್ಯಗಳನ್ನು ಶೇರ್ ಮಾಡಿ, ಅನೇಕರು ಈ ವಾಕ್ಯದ ಆಶೀರ್ವಾದ ಹೊಂದಿಕೊಳ್ಳಿ ಪ್ರಿಯರೇ. ಇದು ಕೂಡ ನಿಮ್ಮ ಒಂದು ಸೇವೆ ಆಗಿರ್ತದೆ. ಅನೇಕರ ಹೃದಯಗಳು ತೆರೆಯಲ್ಪಡಲಿ. ಅನೇಕರು ಕಷ್ಟ ಸಂಕಟದಲ್ಲಿದ್ದಂಥ ಜನರು ಅವರು ಬಿಡುಗಡೆ ಹೊಂದಲಿ. ರೋಗದಲ್ಲಿದ್ದಂಥ ಜನರು ಸ್ವಸ್ಥತೆ ಹೊಂದಲಿ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಅವರು ಕೂಡ ತಗ್ಗಿಸಿಕೊಳ್ಳಿ. ಮನುಷ್ಯನ ಹಸ್ತದ ಬಳಿಗೆ ಹೋಗುವುದಕ್ಕಿಂತ ಜೀವ ಸ್ವರೂಪನಾದ ದೇವರ ಹಸ್ತದ ಕಡೆಗೆ ಬರುವುದಾದರೆ ದೇವರಾದ ಕರ್ತನು ನಿಮ್ಮನ್ನು ವಾಕ್ಯವನ್ನು ಕೇಳುವಂತೆ ಇನ್ನೂ ನೀವು ಕಳಿಸಿಕೊಡುವಂಥ ಬೇರೆ ಜನರನ್ನು ಕೂಡ ದೇವರ ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಪರಲೋಕದ ನನ್ನ ಒಡೆಯನಾಗಿರುವ ಆತನೇ, ನೀತಿಯುಳ್ಳ ಕರ್ತನಾದ ಯೇಸುವೆ, ಮನುಷ್ಯರು ಯಾವ ರೀತಿಯಲ್ಲಿ ಕೂಡ ಸಹಾಯ ಮಾಡ ಶಕ್ತರಲ್ಲ. ಮನುಷ್ಯನು ಬರೀ ಸ್ವಾರ್ಥಿಯಾಗಿದ್ದಾನೆ, ತನ್ನ ಹಿತ ಚಿಂತನೆಯನ್ನೇ ಮಾಡುವವನಾಗಿದ್ದಾನೆ ಹೊರತು ಪರ ಚಿಂತೆಯನ್ನು ಮಾಡುವಂಥ ಅವನಲ್ಲ ಎಂಬುದಾಗಿ ನೀನು ತಿಳಿದಾತನಾಗಿರುವುದರಿಂದ ಕರ್ತನೇ, ವಾಕ್ಯವನ್ನು ಕೇಳಿದಂಥ ಯಾರೇ ನಿನ್ನ ಮಕ್ಕಳಾಗಿರ್ಬೋದು, ಒಂದು ವೇಳೆ ಕಷ್ಟದಲ್ಲಿ ಇರ್ಬೋದು, ಒಂದು ವೇಳೆ ರೋಗದ ಬಲಹೀನತೆಯಲ್ಲಿ ಇರ್ಬೋದು, ಒಂದು ವೇಳೆ ಅವಮಾನದ ಜೀವಿತದಲ್ಲಿ ಸಾಕ್ತಿರ್ಬೋದು, ಒಂದು ವೇಳೆ ಫೈನಾನ್ಷಿಯಲಲ್ಲಿ ಕಷ್ಟದಲ್ಲಿ ಇರ್ಬೋದು, ಆದರೆ ಅವರೆಲ್ಲರ ಜೀವಿತವನ್ನು ಕರ್ತನೇ ನಿನ್ನ ಬಳಿಗೆ ಅವರು ಬರುವುದಾದರೆ ಅವರ ಜೀವಿತವನ್ನು ನೀನು ಬದಲಾಯಿಸಲು ಶಕ್ತನಾಗಿದ್ದೆ. ಅವರ ಜೀವಿತಕ್ಕೆ ಆಶೀರ್ವಾದದಾಯಕನು ನೀನಾಗಿದ್ದೆ. ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ತಂದೆಯಾದ ದೇವರೇ, ನಿನ್ನ ಕೃಪೆ ಎಂಬ ಹಸ್ತದ ಮೂಲಕ ಪ್ರತಿಯೊಬ್ಬೊಬ್ಬರನ್ನು ವಾಕ್ಯವನ್ನು ಕೇಳಿದ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಹೀಗೆ ನಿನ್ನ ಕೃಪೆ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಆವರಿಸಿಕೊಂಡು ನಡೆಸಲಿ. ವಾಕ್ಯದ ಮೂಲಕ ಬೆಳೆಯಲಿ ಸ್ವಾಮಿ, ವಾಕ್ಯದ ಮೂಲಕ ನಡೆಸಲ್ಪಡಲಿ. ಯೇಸು ಎಂಬ ಅತಿ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. Amen. Amen. Bless in the name of Jesus Nazareth. Bless in the name of Jesus.